ಕೇವಲ ನಮ್ಮ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ ಚೈನ್ ಸ್ನ್ಯಾಚಿಂಗ್ ಕೇಸ್ಗಳಾಗಿರೋದು. ರಾಜ್ಯದ ಹಲವು ಜಿಲ್ಲೆಗಳಲ್ಲಾಗಿದೆ. ಅದರ ಭಾಗವಾಗಿಯೇ ವಿಜಯಪುರದಲ್ಲೂ ಕೂಡ ಅಷ್ಟೇ. ಗುಮ್ಮಟನಗರಿ ವಿಜಯಪುರದಲ್ಲೂ ಒಂದು ಡೆಡ್ಲಿ ಸರಗಳ್ಳತನ ಆಗಿದೆ. ಬಸ್ ನಿಲ್ದಾಣದಲ್ಲಿ ನಿಂತ ಮಹಿಳೆಯರೇ ಇವರ ಟಾರ್ಗೆಟ್ ಆಗಿರುತ್ತಾರೆ. ಈ ಗ್ಯಾಂಗಿನ ಟಾರ್ಗೆಟ್. ಬೈಕ್ನಲ್ಲಿ ಬಂದು ಬಸ್ ನಿಲ್ದಾಣದಲ್ಲಿ ಮಿಂಚಿನಂತೆ ಸರಗಳ್ಳತನ ಮಾಡಿ ಎಸ್ಕೇಪ್ ಆಗ್ತಾರೆ. ಅದು ಎಷ್ಟೊಂದು ಜನ ಎದುರುಗಡೆನೇ ಇರಬೇಕಾದ್ರೆ, ಜನನಿ ಬಿಡ ಪ್ರದೇಶ ಅಂತೀವಲ್ಲ ಹಾಗೆ ಸರಗಳ್ಳತನ ಮಾಡಿ ಎಸ್ಕೇಪ್ ಆಗೋದು. ವಿಜಯಪುರ ಜಿಲ್ಲೆ ಇಂಡಿ ಬಸ್ ನಿಲ್ದಾಣದಲ್ಲಿ ಸರಗಳ್ಳತನ ಆಗಿದೆ. ಹಿಂಗೇನೆ ಕತ್ನಲ್ಲಿದ್ದಂತಹ ಸರವನ್ನು ಎಳೆದರ ಬಸಕ್ಕೆ ಹಿಂಬದಿಗೆ ಬಿದ್ದಿದ್ದಾರೆ ಆ ಪಾಪ ಮಹಿಳೆ. ಆಲಮೇಲ ಬಸ್ ನಿಲ್ದಾಣದಲ್ಲೂ ಕೂಡ ಸರ ಎಗರಿಸಿ ಎಸ್ಕೇಪ್ ಆಗಿದ್ರು. ಬಸ್ ಹತ್ತೋದಕ್ಕೆ ಓಡ್ತಿದ್ದ ಮಹಿಳೆಯ ಸರ ಎಗರಿಸಿ ಪರಾರಿಯಾಗಿದ್ರು. ಎರಡೆರಡು ಪ್ರಕರಣ. ಆಲಮೇಲ ಭಾಗದಲ್ಲಿ ಒಂದು, ಇಂಡಿಯಲ್ಲಿ ಮತ್ತೊಂದು. ಇದು ನೋಡಿ, ಇಂಡಿದಿದು ಮಾತಾಡ್ತಾ ನಿಂತಿರ್ತಾರೆ. ಬೈಕ್ನಲ್ಲಿ ಬಂದವರು ಸೀದಾ ಕತ್ತಕ್ಕೆ ಕೈ ಹಾಕ್ತಾರೆ, ಸರವನ್ನು ಕಿತ್ಕೊಂಡು ಎಸ್ಕೇಪ್ ಆಗಿರೋದು. ಅದು ಆ ಎಳೆದಿದ್ದ ರಭಸಕ್ಕೆ ಆ ಮಹಿಳೆ ಕೆಳಗಡೆ ನೆಲಕ್ಕೆ ಬೀಳ್ತಾರೆ ನೋಡಿ. ಅದು ಎಲ್ಲ ಜನ ಇದ್ದಾರೆ ಅಲ್ಲಿ, ಯಾರು ಒಬ್ಬರೇ ಇದ್ದಾಗಲ್ಲ ಆಗಿರೋದು ಇದು. ಅಲ್ಲಿ 4 ಜನ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ, ಜನ ಓಡಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲೇ ಹಿಂಗೆಲ್ಲ ಮಾಡ್ತಾರೆ ಅಂತಂದರೆ ಅವ್ರಿಗೆಷ್ಟು ಧೈರ್ಯ ಇರಬೇಡ. ಪೊಲೀಸರಂದರೆ ನಮಗೆ ಭಯ ಇಲ್ಲ ಅನ್ನೋ ರೀತಿಯಾಗಿ. ಇನ್ನೊಂದು ಇಂಡಿಯಾ ಇದು ಆಲಮೇಲದ್ದು, ವಿಜಯಪುರದ ಆಲಮೇಲದ ಬಸ್ ನಿಲ್ದಾಣದಲ್ಲಿ ಪಾಪ ಮಹಿಳೆ ಊರಿಗೆ ಹೋಗೋದಕ್ಕೆ ಬಸ್ ಹೊರಟುಬಿಡುತ್ತೆ ಅಂಥೇಳಿ ಓಡ್ತಾ ಇರ್ತಾರೆ. ಓಡಬೇಕಾದ್ರೆ ಹಿಂದ್ಗಡೆ ಬೈಕ್ನಿಂದ ಬಂದವನು ಸರ ಕಿತ್ತು ಹಂಗೆ ಎಸ್ಕೇಪ್ ಆಗಿಬಿಡ್ತಾರೆ. ಎರಡೂ ಕೂಡ ವಿಜಯಪುರದಲ್ಲಾಗಿರೋದು. ಡೌಟು ಎರಡೂ ಒಬ್ಬರೇ ಮಾಡಿದಾರಾ ಅಂತ, ಬಟ್ ಇಲ್ಲ, ಎರಡೂ ಬೇರೆ ಬೇರೆ ಪ್ರಕರಣ. ಡೌಟ್ ಅಂತೂ ಇದೆ, ಯಾಕೆಂದರೆ ಇಲ್ಲೂ ಕೂಡ ಬೈಕ್ ಓಡಿಸ್ತಾ ಇರೋನು ಮುಖಕ್ಕೆ ಮಾಸ್ಕ್ ಹಾಕೊಂಡಿದ್ದಾನೆ ವೈಟ್ ಕಲರಲ್ಲಿ. ಇದರಲ್ಲೂ ಕೂಡ ವೈಟ್ ಕಲರ್ ಕರ್ಚೀಫನ್ನೇ ಬಾಯಿಗೆ ಹಾಕೊಂಡಿದ್ದಾನೆ, ಮುಖ ಮುಚ್ಕೊಂಡಿದ್ದಾನೆ. ಸೊ ಹಾಗಾಗಿ ಒಂದು ಸಣ್ಣ ಡೌಟ್ ಅಂತೂ ಇರುತ್ತೆ. ಬಟ್ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ, ನೋಡಬೇಕೇನಂತ. ಇಂಡಿ ಮತ್ತು ಆಲಮೇಲ ವಿಜಯಪುರದ ಎರಡೂ ಭಾಗದಲ್ಲಿ ಸರಗಳ್ಳತನ ಆಗಿರೋದು. ನನಗನ್ಸುತ್ತೆ ಎರಡೂ ಕೂಡ ಸೇಮ್ ಒಂದೇ ಪ್ರಕರಣ ಅಂತ. ಅಂದರೆ ಎರಡೂ ಸರಗಳ್ಳತನವನ್ನು ಒಂದೇ ಟೀಮ್ ಮಾಡಿದೆ ಅಂತ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ಇನ್ನಷ್ಟು ನಮ್ಮ ವಿಜಯಪುರ ಪ್ರತಿನಿಧಿ ಸುನಿಲ್ ಭಾಸ್ಕರ್ ಫೋನ್ ಸಂಪರ್ಕದಲ್ಲಿ. ಸುನಿಲ್, ಈ ಎರಡೂ ಸರಗಳ್ಳತನದ ಕೇಸ್ದ CCTV ನೋಡಿದ್ರೆ ಎರಡೂ ಸರಗಳ್ಳತನ ಒಂದೇ ಗ್ಯಾಂಗ್ ಮಾಡಿದೆ ಅಂತ ಡೌಟ್ ಬರ್ತಾ ಇದೆ. ಪೊಲೀಸರು ಯಾವ ಹಂತದಲ್ಲಿ ತನಿಖೆಯನ್ನ ಮುಂದುವರಿಸ್ತಾ ಇದ್ದಾರೆ? ಖಂಡಿತವಾಗಿ ವಿಷಯ ಅಂತಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಮತ್ತೆ ಸರಗಳ್ಳರ ಹಾವಳಿ ಹೆಚ್ಚಾಗಿರುವಂತದ್ದು. ಇತ್ತೀಚೆಗೆ ಬ್ಯಾಂಕ್ ದರೋಡೆಗಳನ್ನ ಮಾಡಿದ್ದಾಯ್ತು. ಜೊತೆಗೆ ಹಲಸಂಗಿ ಗ್ರಾಮದಲ್ಲಿ ಸಹಿತ ಒಂದು ಚಿನ್ನದ ಅಂಗಡಿಯನ್ನು ಸಹಿತ ಇತ್ತೀಚೆಗೆ ದರೋಡೆವನ್ನ ಮಾಡಿ ಎಸ್ಕೇಪ್ ಆಗಿದ್ರು. ಈಗ ಬಸ್ ನಿಲ್ದಾಣದಲ್ಲಿ ಯಾರು ಮಹಿಳೆಯರು ಚಿನ್ನದ ಸರವನ್ನು ಹಾಕೊಂಡು ಹೋಗ್ತಾ ಇರ್ತಾರೆ ಅಂತವ್ರನ್ನೇ ಟಾರ್ಗೆಟ್ ಮಾಡಿ ಚೈನ್ ಅನ್ನ ಎಗರಿಸುವಂತ ಪ್ರಕರಣ ಎರಡು ಕಡೆ ಬೆಳಕಿಗೆ ಬಂದಿರುವಂತದ್ದು. ಅಂದ್ರೆ ವಿಜಯಪುರ ಜಿಲ್ಲೆಯ ಆಲ್ಮೇಲ ಪಟ್ಟಣದ ಬಸ್ ನಿಲ್ದಾಣದಲ್ಲೂ ಸಹಿತ ಒಬ್ಬ ಮಹಿಳೆ ಏನು ಬಸ್ಸಿಗೆ ಹತ್ತಬೇಕಂತ ಹೊರಡ್ತಾ ಇರುವಂತ ಸಂದರ್ಭದಲ್ಲಿ ಏಕಾಏಕಿಯಾಗಿ ಬಂದಂತ ಇಬ್ರು ಬೈಕ್ ನಲ್ಲಿ ಬಂದಿರುವಂತವ್ರು ಆಕೆ ಚೈನ್ ಕತ್ನಲ್ಲಿರುವಂತಹ ಬಂಗಾರದ ಚೈನ್ ಅನ್ನ ಎಗರಿಸಿ ಎಸ್ಕೇಪ್ ಆಗಿರುವಂತದ್ದು. ಜೊತೆಗೆ ಇಂಡಿ ಬಸ್ ನಿಲ್ದಾಣದಲ್ಲೂ ಸಹಿತ ಇನ್ನೇನು ಬಸ್ಸಿಗೆ ಹತ್ತಬೇಕು ಅಂತ ಹೇಳಿ ನಿಂತಿರುವಂತಹ ಮಹಿಳೆಯನ್ನ ಹಿಂದಿನಿಂದ ಬಂದಿರುವಂತಹ ಏನು ಬೈಕ್ ನಲ್ಲಿ ಬಂದಿರುವಂತಹ ಇಬ್ರು ಸರಗಳ್ಳರು ಆಕೆ ಮಹಿಳೆಯ ಚೈನ್ ಅನ್ನ ಕತ್ನಲ್ಲಿರುವಂತಹ ಚಿನ್ನ ಚೈನ್ ಅನ್ನು ಕೂಡ ಜಕ್ಕೊಂಡು ಎಸ್ಕೇಪ್ ಆಗಿರುವಂತದ್ದು. ಇತ್ತೀಚೆಗೆ ಚಿನ್ನದ ಬೆಲೆ ಹೆಚ್ಚಾಗ್ತಾ ಇರುವಂತಹ ಸಂದರ್ಭದಲ್ಲಿ ಸರಗಳ್ಳರ ಟಾರ್ಗೆಟ್ ಯಾವ ರೀತಿ ಚಿನ್ನದ ಮೇಲೆ ಟಾರ್ಗೆಟ್ ಬೀಳ್ತಾ ಇರುವಂತದ್ದು. ಯಾರು ಹೆಚ್ಚಿನ ಚಿನ್ನವನ್ನು ಹಾಕೊಂಡಿರ್ತಾರೋ ಅಂತವ್ರನ್ನೇ ಟಾರ್ಗೆಟ್ ಮಾಡಿ ಎಸ್ಕೇಪ್ ಆಗ್ತಾ ಇರುವಂತಹ ಪ್ರಕರಣ ಬೆಳಕಿಗೆ ಬಂದು ಈಗ ಒಂದೇ ದಿನದಲ್ಲಿ 2 ಜಿಲ್ಲೆಯಲ್ಲಿ ಆಲ್ಮೇಲ ಹಾಗೂ ಇಂಡಿ ಬಸ್ ಸ್ಟ್ಯಾಂಡ್ ನಲ್ಲಿ 2 ಕಡೆ ಈ ರೀತಿಯಾದಂತಹ ಪ್ರಕರಣ ನಡೆದಿರುವಂತದ್ದು. ಈ ನಿಟ್ಟಿನಲ್ಲಿ ಪೊಲೀಸರು ಕೂಡ ಆರೋಪಿಗಳ ಪತ್ತೆಗೆ ಈಗಾಗಲೇ ಬಲೆ ಬೀಸಿರುವಂತದ್ದು. ಶರತ್. ಓಕೆ, ಥ್ಯಾಂಕ್ ಯು ಸುನಿಲ್ ಡೀಟೇಲ್ಸ್ಗಾಗಿ.